6 ನಂಬರ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿದ್ರೆ 200 ಯೂನಿಟ್ ಕರೆಂಟು ಉಚಿತ. ಅಯ್ಯೋ ಅಯ್ಯೋ ಗಿರಿಜಾ ಗಿರಿಜಾ ಬಾ ಮೇಲೆ. ಹೇಳಿ ಮಾವ. ಅಮ್ಮ ಗ್ಯಾಸ್ಗೆ ಎಷ್ಟು ಕೊಡ್ತೀಯಮ್ಮ? ಅವಳೆಲ್ಲಪ್ಪ ಕೊಡ್ತಾಳೆ, ಕೊಡೋದು ನಾನ್ ತಾನೆ. 1250 ರೂಪಾಯಿ ಜೊತೆಗೆ ಅಲ್ಲಿಂದ ಆಲ್ತನ್ ಸಿಕ್ಸಕ್ಕೆ 40 ರೂಪಾಯಿ ಟಿಪ್ಸು. ಹೌದಾ? ಹಾಗಾದ್ರೆ ಇನ್ಮೇಲೆ ಗ್ಯಾಸ್ ಬಂದ್. ಮತ್ತೆ ಬೂವ ಕರೆಂಟ್ ಸ್ಟವ್ ತರೋಣ. ಮತ್ತೆ ಕರೆಂಟ್ ಬಿಲ್ಲು? ರಾಮ ಬಿಲ್ನ ಲಟಕ ಪಟಕ ಮುರಿದ ಹಾಗೆ ಕರೆಂಟ್ ಬಿಲ್ನ ಪರ ಅಂತ ಹರಿದಾಕ್ಬಿಡೋಣ. ಯಾಕೆಂದ್ರೆ 200 ಯೂನಿಟ್ ಕರೆಂಟ್ ಫ್ರೀ. ಫ್ರೀ. ಮೀಟ್ರಲ್ಲಿ 200 ಯೂನಿಟ್ ದಾಟಿದ್ರೆ ಬಿಲ್ ಕಟ್ಟಕ್ಕೆ ಮೀಟ್ರೇ ಇರಲ್ಲ ರೀ. ಅದಕ್ಕೂ ನನ್ನ ಹತ್ರ ಒಂದು ಐಡಿಯಾ ಇದೆ. ಕರೆಂಟ್ ಸ್ಟವ್ ತರೋಣ, ಈ ಹಾಲು ಕಾಫಿ ಟೀ ಅನ್ನ ಇದನ್ನೆಲ್ಲ ಅದ್ರಲ್ಲಿ ಮಾಡೋಣ. ಸಾರು ಪಲ್ಯ ಮುದ್ದೆ ಅದನ್ನೆಲ್ಲ ಗ್ಯಾಸ್ ಸ್ಟವ್ ಅಲ್ಲಿ ಮಾಡಿದ್ರಾಯ್ತು. ಹೆಂಗೆ ನನ್ನ ಐಡಿಯಾ? ಗಿರಿ, ಮೆಚ್ಚಿದೆ ನಿನ್ನ ಯೋಚನಾ ಲಹರಿ. ಬಿಡಿ, ಅಷ್ಟೊಂದು ಹೊಗಳ್ಬೇಡ್ರಿ. ನಿನ್ ತಲೆ. ಕರೆಂಟ್ ಸ್ಟವ್ ಅಂತೆ, ಕರೆಂಟ್ ಸ್ಟವ್. ಕರೆಂಟ್ ಸ್ಟವ್ ತಂದ್ರೆ ಹೊಸ ಇಂಡಕ್ಷನ್ ಪಾತ್ರೆಗಳು ತರಬೇಕು. ಆಮೇಲೆ ಆ ಪಾತ್ರೆಗಳನ್ನ ಉಜ್ಜೋದಕ್ಕೆ ಹೊಸ ನಾರು. ಅಲ್ಲಿಗೆ ಮುಗಿಯುತ್ತಾ? ಫೋನ್ ಮಾಡಕ್ ಹೋಗಿದ್ದೆ, ದೀಪ ಹಚ್ಚಕ್ ಹೋಗಿದ್ದೆ, ಅದಕ್ಕೆ ಹಾಲು ಕೊಯ್ತು ಅಂತ ಹೇಳ್ತೀಯ. ಗ್ಯಾಸ್ ಸ್ಟವ್ ಆದ್ರೆ ಉಜ್ಜಿ ತೊಳೆದ್ರೆ ಹೋಗುತ್ತೆ. ಕರೆಂಟ್ ಸ್ಟವ್ ಆದ್ರೆ ಉಜ್ಜಿದ್ರೆ ಕೆಟ್ಟೋಗುತ್ತೆ. ಆಮೇಲೆ ಅದನ್ನ ರಿಪೇರಿ ಮಾಡಿಸೋದಕ್ಕೆ ಅಂಗಡಿಯವನ ಹತ್ರ ತಗೊಂಡು ಹೋಗ್ಬೇಕು. ಅವನು ಅದನ್ನ 3 ದಿನ ಇಟ್ಕೊಂಡು 3 ದಿನ ಆದ್ಮೇಲೆ ಕಾಯಿಲ್ ಹೋಗಿದೆ ಅಂತ ಕೂಲಾಗಿ ಹೇಳ್ತಾನೆ. ಆಗ ಕುದಿಯೋದು ನನ್ನ ರಕ್ತ, ಏರೋದು ನನ್ನ ಬ್ಲಡ್ ಪ್ರೆಷರು. ಮಾತ್ರೆ ಖರ್ಚು, ಆಸ್ಪತ್ರೆ ಖರ್ಚು, ಡಾಕ್ಟರ್ ಖರ್ಚು ಇದೆಲ್ಲ ಬೇಕಾ? ಆಫೀಸ್ಗೆ ಹೋಗ್ತಾನೆ. ಆಹಾ, ನೋಡಿದ್ರ ನೀವಿಬ್ರು ಹೇಗೆ ಜಾರ್ಕೋತೀರಾ ಅಂತ. ಕಡೆಗೆಲ್ಲ ಬರೋದು ನನ್ನ ತಲೆಗೆ. ಹೋಗ್ಲಿ ಬಿಡ್ರಿ, ಕರೆಂಟ್ ಸ್ಟವ್ ಏನು ಬೇಡ. ಥ್ಯಾಂಕ್ ಯು. ರೀ ಅದು ನಮ್ಮ ಮನೆಗೆ ಅಕ್ಕಪಕ್ಕದವರು, ಫ್ಯಾಮಿಲಿಯವರು, ಫ್ರೆಂಡ್ಸು ಎಲ್ಲ ಬಂದು ತುಂಬ ದಿನಗಳಾಗೋಯ್ತು. ಅವರೆಲ್ಲ ನಮ್ಮ ಮನೇಲಿದ್ದರೆ ಮನೆ ಗಲಗಲ ಅಂತ ಇರುತ್ತೆ. ಕೊನೆ ಪಕ್ಷ ನಮ್ಮ ಮನೇಲಿ ಒಂದು ಪಾರ್ಟಿ ಮಾಡೋಣವಾ? ಪಕ್ಷ? ಈ ತಿಂಗಳ ಖರ್ಚು ನೋಡಿ ನಾನು ಎದೆ ಹಿಡ್ಕೊಂಡು ಕೆಳಗಡೆ ಬೀಳ್ತೀನಿ, ಎಲ್ಲರೂ ಬರ್ತಾರೆ, ಹಾಗೆ ಮಾಡೋ ಪಕ್ಷ. ದಡ್ಡ, ಮನೇಲಿ ಒಳ್ಳೆ ಮಾತಾಡೋ. ಯಾಕೆಂದ್ರೆ ಅಶ್ವಿನಿ ದೇವತೆಗಳು ಯಾವಾಗಲೂ ಅಸ್ತು ಅಂತಿರ್ತಾರೆ. ಅಶ್ವಿನಿ ದೇವತೆಗಳು ಮಿಡಲ್ ಕ್ಲಾಸ್ ಅಲ್ಲಿ ಇದ್ದಿದ್ರೆ ಸ್ವಸ್ತು ಅಂದಿರೋರು. ಏನೋ ಆಸೆ ಪಟ್ಟು ಕೇಳಿದ್ರೆ ಎಷ್ಟು ಮಾತಾಡ್ತೀರೋ ನೋಡಿ. ಇಂಪಾಸಿಬಲ್. ಮನೆ ಅನ್ನೋದು ದೇವಾಲಯ ಇದ್ದಾಗೆ. ಇಲ್ಲಿ ಪಾರ್ಟಿ ಗಿಟಿ ಮಾಡೋಕ್ಕಾಗಲ್ಲ. ನಾನು ಬಿಡೋದೂ ಇಲ್ಲ. ಬೇಕಾದರೆ ಗೋವಾಗ ಹೋಗೋಣ, ಅಲ್ಲಿ ಪಾರ್ಟಿ ಮಾಡೋಣ. ಕರೆಕ್ಟಾಗಿ ಹೇಳಿದ್ರಿ ಮಾವ. ಹಲೋ, ಸಮಾಧಾನ. ಹೆಂಡತಿ ಅಂದರೆ ತಲೆ ತಗ್ಗಿಸ್ಕೊಂಡಿರ್ಬೇಕು, ಅಪ್ಪ ಆದವರು ತಲೆ ಆಗ್ದಂಗಿರ್ಬೇಕು. ಆದರೆ ನೀವಿಬ್ರು ನನಗೆ ಕಾಂಪಿಟೇಷನ್ ಮೇಲೆ ಹಾವಳಿ ಕೊಡ್ತಾ ಇದ್ದೀರಾ. ಆಫೀಸಿಗೆ ಟೈಮ್ ಆಯ್ತು, ಭದ್ರವಾಗಿ ಬಾಗ್ಲ ಮಾಡಿ. ಅಷ್ಟೇ ಅಮ್ಮ, ನನಗೂ ಕೂತು ಯಾಕೋ ಸಾಕಾಯ್ತು. ನಾನು ಸ್ವಲ್ಪ ವಾಕಿಂಗ್ ಹೋಗಿ ಬರ್ತಿದ್ದಮ್ಮ. ಹಾಂ, ವಾಕಿಂಗ್ ಸ್ಟಿಕ್ ತಂದು ಕೊಡ್ತೀನಿ. ನಾನು ವಾಕಿಂಗ್ ಹೋಗಿ ಬರ್ತೀನಿ. ನೀನು ಹುಷಾರಮ್ಮ. ನೀವು ಹುಷಾರು ಮಾವ. ನಾನು ಯಾವಾಗಲೂ ಹುಷಾರಾಗಿರ್ತೀನಿ. ನನಗೇನು ಕೇಳಿದ್ರು ಹ್ಞೂ ಅನ್ನಲ್ವಲ್ಲ ಇವರು. ಮನೆ ಸ್ವಂತದ್ದಾದ್ಮೇಲೆ ಯಾಕೋ ಖಾಲಿ ಅನ್ನಿಸ್ತದೆ. ಮನೆ ತುಂಬ ಜನ ಇದ್ರೇ ಒಂದು ಗತ್ತು ಗಮ್ಮತ್ತು. ಅದು ಇವ್ರಿಗೆಲ್ಲ ಗೊತ್ತು. ಯಾರು ನೀವು? ಮೇಡಮ್, ಕುಡಿಯೋಕೆ ನೀರು ಬೇಕಾಗಿತ್ತು. ನಮ್ಮನೆಯವರು ಬಾಗಿಲನ್ನ ಭದ್ರವಾಗಿ ಹಾಕೋ, ಯಾರನ್ನೂ ನಂಬಾರ್ದು ಅಂತಾರೆ. ಇವ್ರ ಪಾಪ ನೀರು ಕೇಳ್ತಿದ್ದಾರೆ. ಶತ್ರುಗಳಿಗೂ ನೀರು ಕೊಡ್ಬೇಕಂತೆ. ಕೊಟ್ಬಿಡೋಣ ಪಾಪ. ಮೇಡಮ್, ನೀರು ಕೇಳಿದೆ. ಹಾಂ, ತಂದು ಕೊಡ್ತೀನಿ. ಅಯ್ಯೋ, ಏನಿದು ಬಾಟ್ಲ್ ಹೀಗಿದೆ? ವಿಷ ಕುಡಿಯೋದೇ ಬೇಡ. ಈ ಬಾಟ್ಲಲ್ಲಿ ನೀರು ಕುಡಿದ್ರೆ ಮನುಷ್ಯ ಸತ್ತೋಗ್ಬಿಡ್ತಾನೆ. ಒಂದು ನಿಮಿಷ ಇರಿ, ಬೇರೆ ಬಾಟ್ಲಲ್ಲಿ ನೀರು ತಂದು ಕೊಡ್ತೀನಿ. ಸರಿ ಮೇಡಮ್. ಬಾಗ್ಲ ಹಾಕೊಂಡು ಒಳಗಡೆ ಇರಿ ಅಂತ ಎಷ್ಟು ಸರಿ ಹೇಳೋದು ನಿಮಗೆ? ಅದು
ನಮ್ಮ ಯಜಮಾನ್ರು ಹೇಳಿದ್ದಾರೆ, ಈಗಿನ ಕಾಲದಲ್ಲಿ ಯಾರನ್ನೂ ನಂಬೋಕ್ಕಾಗಲ್ಲ, ಮನೇಲಿ ನಾನು ಒಬ್ಬಳೇ ಇರ್ತೀನಿ, ಭದ್ರವಾಗಿ ಬಾಗಿಲು ಹಾಕೋ ಅಂತ. ಅದಕ್ಕೆ ಬಾಗಿಲು ಹಾಕೋತೀನಿ, ತಪ್ಪು ತಿಳಿಬೇಡಿ ಆಯಿತಾ? ಸರಿ ಮೇಡಮ್. ಎಲ್ಲಾದರೂ ಆಚೆ ಹೋಗೋವಾಗ ನೀರಿಗೆ ಬೇಕಾಗತ್ತೆ ಅಂತ ಜ್ಯೂಸ್ ಬಾಟ್ಲನ್ನೆಲ್ಲ ತೊಳೆದಿಟ್ಕೊಂಡಿದ್ದೆ. ಈಗ ಈ ಬಾಟ್ಲು ಕೊಟ್ಟರೆ ವಾಪಸ್ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಹೋಗ್ಲಿ ಬಿಡು. ತಗೊಳ್ಳಿ. ಥ್ಯಾಂಕ್ ಯು ಮೇಡಮ್. ಅಯ್ಯೋ ದೇವ್ರೆ, ಯಾರಾದ್ರೂ ನೋಡ್ಬಿಟ್ರೆ. ಅಯ್ಯೋ ದೇವ್ರೆ, ಏನು ಹಿಂಗಾಗೋಯ್ತು? ಮಲ್ಗೆ, ನೀರು ತಗೋ. ಯಾಕೆ ಲೋಕಿ ಗಾಬರಿ ಆಗಿದ್ಯಾ? ಮಲ್ಗೆ, ವಾಂಟೆಡ್ ಅಂತ ಊರು ತುಂಬ ನನ್ನ ಫೋಟೋ ಹಾಕಿದ್ದಾರೆ. ಈಗ ನಾವೆಲ್ಲೋದ್ರೂ ಜನ ಗುರುತಿಸ್ತಾರೆ. ಅದೇ ನನಗೆ ಟೆನ್ಷನ್ ಆಗ್ತಿರೋದು. ಈಗ ಏನ್ ಮಾಡೋದು? ಈ ಪರಿಸ್ಥಿತಿಲಿ ನಾವು ಊರು ಬಿಟ್ಟು ಹೋಗೋಕ್ಕಾಗಲ್ಲ. ಇವತ್ತೊಂದಿನ ಇಲ್ಲೇ ಎಲ್ಲಾದರೂ ಉಳ್ಕೊಂಡಿದ್ದು, ನಾಳೆ ನಮ್ಮ ಹುಡುಗ ಬರ್ತಾನೆ, ಅವನು ಹೆಲ್ಪ್ ತಗೊಂಡು ಊರು ಬಿಟ್ಟೇ ಹೋಗೋಣ. ಏಯ್ ಲೂಸು, ನಾಳೆವರೆಗೂ ಎಲ್ಲಿರೋದು? ಇಲ್ಲೇ ನಿಮ್ಮ ಮಾವನ ಮನೆ ಇದೆಯಾ? ಮಾವನಿಗಿಂತ ಚೆನ್ನಾಗಿ ನೋಡ್ಕೊಳ್ಳೋ ಮನೆ ಒಂದಿದೆ, ಆದರೆ ಅವ್ರಿಗೆ ನಾನು ಯಾರು ಅಂತ ಗೊತ್ತಿಲ್ಲ. ಬಾ ಅಲ್ಲೋಗೋಣ. ಅಮ್ಮ, ಏಯ್ ಮಲ್ಗೆ, ಏನಾಯ್ತು? ಏಯ್ ನಿನ್ಗೇನಾಯ್ತು? ಇನ್ನೇನು ಮತ್ತೆ, ನೀನು ಹೊಟ್ಟೆ ನೋವು ಅಂತ ಹಿಡ್ಕೊಂಡ್ರೆ ನನ್ನ ಕೈ ಕಾಲು ಸುಮ್ಮನೆ ಇರೋದಿಲ್ಲ, ಹಂಗೆ ನಡ್ಕ ಬಂದ್ಬಿಡುತ್ತೆ. ಥೂ, ನೀನೊಬ್ಬ ಕಳ್ಳ. ಬಂದ್ ಗಾಡಿ ಹತ್ತು. ಹಾಂ. ಐ ಯಾವನವನು? ಐ ಕಣ್ಣಲ್ಲಿ ಗುಡ್ಡೆ ಇಟ್ಕೊಂಡು ಗಾಡಿ ಓಡಿಸ್ತಾ ಇದೆಯಾ ಅಥವಾ ಗುಡ್ಡೆ ಮೇಲೆ ಕಣ್ಣು ಇಟ್ಕೊಂಡು ಗಾಡಿ ಓಡಿಸ್ತಾ ಇದೆಯಾ? ನಾನ್ ಸೆನ್ಸ್ ಫೆಲೋ, ಇಳೆ ಕೆಳಗೆ. ಕಾರಲ್ಲಿ ಬಂದ್ಬಿಟ್ರೆ ಏನೋ ಕುದುರೆ ಮೇಲೆ ಬರ್ದಿರೋ ಥರ ಫೀಲಿಂಗು. ಆಗ ನೋಡಕ್ ಹೋದ್ರೆ ನಮ್ದು ರಾಜವಂಶನೇ. ನಮ್ಮ ತಾತ ಆನೆ ಓಡಿಸ್ತಾ ಇದ್ದ, ನಮ್ಮಪ್ಪ ಕುದುರೆ ಓಡಿಸ್ತಾ ಇದ್ದ. ನೀನೇನು ಸೊಳ್ಳೆ ಓಡಿಸ್ತಿದ್ದ? ನನ್ನ ಗಾಡಿಗೆ ಪಂಚ್ ಮಾಡೋದಲ್ದಿರಾ ಪಂಚ್ನೆಲ್ಲ ಬೇರೆ ಹೊಡಿತಾ ಇದೆಯಾ? ನೋಡೋ, ಗಾಡಿ ಓಡಿಸ್ಬೇಕಾದ್ರೆ ಕೈ ಸ್ಟೇರಿಂಗ್ ಮೇಲೆ ಇರಬೇಕು, ಕಣ್ಣು ರೋಡ್ ಮೇಲೆ ಇರಬೇಕು. ನಿನ್ಗೆ ಇಷ್ಟ ಬಂದಂಗೆ ಓಡಿಸೋದಲ್ಲ. ನೋಡು, ನಾನೇನೋ ಜಿಮ್ ಬಾಡಿ, ಇಂಥ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆದ್ರೆ ತಡ್ಕೋತೀನಿ. ನನ್ನ ಜಾಗದಲ್ಲಿ ಯಾವ್ದಾದ್ರು ಮಗುನೋ ವಯಸ್ಸಾಗಿರೋರು ಇದ್ರೆ ಏನು ಗತಿ? ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ಕಾರಿಂದ ಇಳಿದು ಒಂದು ಸಾರಿ ಕೇಳಬೇಕು ಅನ್ನೋ ಸಾರಿ ಸೆನ್ಸು ಇಲ್ಲ ನಿನಗೆ? ನಾನ್ ಸೆನ್ಸ್ ನಿನ್ನ. ಐ ಇಳೆ ಕೆಳಗೆ, ಎಡವನೈಸೆ. ಐ ಕೆಳಗಡೆ ನೋಡೋ. ತಪ್ಪು ನೀನ್ ಮಾಡಿ ನನ್ನನ್ನು ಕೆಳಗೆ ನೋಡು ಅಂತ ಹೇಳ್ತೀಯ? ನಮ್ಮಪ್ಪ ಹೇಳ್ಕೊಟ್ಟಿದ್ದಾರೆ, ಜೀವನದಲ್ಲಿ ಮತ್ತೆ ಏರ್ಪೋರ್ಟ್ ಅಲ್ಲಿ ತಲೆ ಎತ್ತಿ ನಡಿಬೇಕು ಅಂತ. ನಾನು ಯಾವುದೇ ಕಾರಣಕ್ಕೂ ತಲೆ ಕೆಳಗೆ ನೋಡಲ್ಲ. ಏಯ್, ನಿನಗೆ ನಾನು ಯಾರು ಅಂತ ಗೊತ್ತಿಲ್ಲ ಅನ್ಸುತ್ತೆ. ಈ ಲೋಕಿ ಹತ್ರ ದುಶ್ಮನಿ ಕೆಟ್ಕೊಳ್ಳೋದು ಒಂದೇ, ಯಮನ ಹತ್ರ ಬಾಕಿ ಉಳಿಸ್ಕೊಳ್ಳೋದು ಒಂದೇ. ಓ ಆಯ್ಸಿ, ಎಲ್ಲಿ ಇನ್ನೊಂದ್ಸರಿ ನಿನ್ನ ಹೆಸರು ಹೇಳು. ವಾಟ್ ಇಸ್ ಯುವರ್ ನೇಮ್? ಲೋಕಿ. ಲೋಕಿ. ಹೈ, ನೀನ್ ಲೋಕಿ ಆದ್ರೆ ನಾನು ಶಿವಪ್ರಸಾದ್, ವರ್ಕಿಂಗ್ ಇನ್ ರಾಜ ಅಂಡರ್ವೇರ್ ಮತ್ತು ಬನಿಯನ್ಗಳು. ಇದನ್ನ ನೀವು ಹೊರಗೂ ಹಾಕೋಬಹುದು. ನಾನು ಬಡವನೇ ಆಗಿರ್ಬೋದು, ಆದ್ರೆ ಈ ಬಡವನಿಗೆ ಸಿಟ್ಟು ಬಂದ್ರೆ ಏನದು? ಬಡವನಿಗೆ ಸಿಟ್ಟು, ಬಡವನಿಗೆ ಸಿಟ್ಟೇ ಬರಲ್ಲ ಸರ್. ಬಂದ್ರೆ ಅದು ದವಡೆಗೆ ಮೂಲ ಸರ್. ಅಕಾರ್ಡಿಂಗ್ ಟು ದ ಟ್ರಾಫಿಕ್ ಸರ್ವೆ ಆಫ್ ಇಂಡಿಯಾ, ಇಂಡಿಯಾದಲ್ಲಿ ಪ್ರತಿ ಗಂಟೆಗೆ 47 ಆಕ್ಸಿಡೆಂಟ್ ಆಗುತ್ತಂತೆ. ಇದು 48ನೇದು ಅಂತ ಸರ್ವೆ ಅವ್ರಿಗೆ ನಾನೇ ಅಪ್ಡೇಟ್ ಮಾಡ್ಬಿಡ್ತೀನಿ ಸರ್. ಯು ಪ್ಲೀಸ್ ಕ್ಯಾರಿ ಆನ್ ಸರ್. ಆಫೀಸರ್ನಿ ಸರ್. ಜಸ್ಟ್ ಎ ಮಿನಿಟ್ ಸರ್, ಜಸ್ಟ್ ಎ ಮಿನಿಟ್ ಸರ್. ಯು ಕ್ಯಾರಿ ಆನ್ ಸರ್. ಅಪ್ಪ, ಡಬ್ಬ ನನ್ನ ಮಗ. ಅಯ್ಯೋ ನೀನಲ್ಲಪ್ಪ, ಅಲ್ಲಿ ಓಕೆ.
ನನಗೆ ಗನ್ ತೋರಿಸ್ತಾನೆ. ನನ್ನ ಹತ್ರ ಗನ್ನಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾನ? ನನ್ನ ಹತ್ರನೂ ಗನ್ನಿತ್ತು. ದೀಪಾವಳಿ ಟೈಮಲ್ಲಿ ನೀರಲ್ಲಿ ಬಿದ್ದು ಹಾಳಾಗೋಯ್ತು. ಜೇಬಲ್ಲಿ ಚಿಲ್ಲರೆ ಕಾಸು, ಗಾಡಿ ಕೀ, ಮೊಬೈಲ್ ಇಟ್ಕೊಳ್ಳೋಕ್ಕೆ ಜಾಗ ಇಲ್ಲ ಅಂತ ಸುಮ್ಮನೆ ಇದ್ದೀನಿ. ಇಲ್ಲಾಂದರೆ 3 ಹೊತ್ತು ನಾನು ಗನ್ ಇಟ್ಕೊಂಡೆ ಓಡಾಡ್ತಾ ಇದ್ದೆ ಜೇಬಲ್ಲಿ. ಲೈ ನೀನು ಸಿಗೋ ನಿನ್ನ ಕೈಗೆ ಲೈ. ಇತ್ತೀಚೆಗೆ ತುರಳ್ಳಿ ಫಾರೆಸ್ಟಿಂದ ಒಂದು ಚಿರತೆ ಬಂತಲ್ಲ, ಆ ಚಿರತೆ ಥರ ನಿನ್ನ ಕುತ್ತಿಗೆಗೆ ಬಾಯಿ ಹಾಕಿ ನಿನ್ನ ರಕ್ತನ ಘಟ 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 ಅಂತ ಕುಡಿದು ಬಿಡ್ತೀಯಾ? ಓ ಭಗವಂತ, ಬಂದ್ಯಾ? ನನ್ನ ಎದೆಯಲ್ಲಿ ಉರಿತಾ ಇರೋ ಜ್ವಾಲಾಮುಖಿನ ಆರಿಸೋದಕ್ಕೆ ಯಾರಾದರೂ ಒಬ್ರು ಬಂದೇ ಬರ್ತಾರೆ ಅಂತ ಎಕ್ಸ್ಪೆಕ್ಟೇಷನಲ್ಲಿದ್ದೆ. ಅದೇ ಟೈಮ್ಗೆ ನೀನು ಬಂದೆ. ಜ್ವಾಲಾಮುಖಿನ? ಹೌದು ಭಗವಂತ. ಆ ಲೋಕಿ ಈ ನಿಕ್ಕರ್ ಕಂಪ್ನಿ ಶಿವನ ಮಕ್ಕರ್ ಮಾಡ್ಬಿಟ್ಟ. ಜನ ಎಲ್ಲ ನನ್ನ ನೋಡಿ ಕಿಕ್ಕಿ ಅಂತ ನಗ್ತಾ ಇದ್ರು. ಅವಮಾನ ಅವಮಾನ. ಇಲ್ಲ, ಈ ಅವಮಾನ ನನ್ನಿಂದ ತಡೆಯೋಕ್ಕಾಗಲ್ಲ. ಬಿಡಲ್ಲ, ಅವನನ್ನು ಬಿಡಲ್ಲ. ಭಗವಂತ, ಹೇಗಾದರೂ ಮಾಡಿ ಆ ಲೋಕಿನ ನನ್ನ ಕಣ್ಮುಂದೆ ಬರೋ ಹಾಗೆ ಮಾಡ. ಅವನ ಜೀವನೋ ತೆಗೆದು ಬಿಡ್ತೀಯಾ? ನಾಟ್ ಎಕ್ಸಾಕ್ಟ್ಲಿ, ಬಟ್ ಸಮಥಿಂಗ್ ಲೈಕ್ ದಟ್. ಅಟ್ಲೀಸ್ಟ್ ಅವ್ನ ಕೈಕಾಲು ಮುರಿದು ಬಿಡ್ತೀಯಾ? ಕತ್ತರಿಸಲ್ಲ, ಒಂದು 4 ಮೂಗೇಟಾದ್ರೂ ಕೊಟ್ಟು ಹೇಯ್ ಅಣ್ಣನ ತಂಟೆಗೆ ಬಂದ್ರೆ ಚೆನ್ನಾಗಿರಲ್ಲ ಅಂತ ವಾರ್ನಿಂಗ್ ಕೊಡ್ತೀನಿ. ರಸ್ತೆ ಜಗಳಕ್ಕೆ ಇಷ್ಟೊಂದು ಕೋಪ ಯಾಕೆ ಶಿವಪ್ರಸಾದ್? ಭಗವಂತ, ನಿನಗೆ ರಸ್ತೆಲಾಗೋ ಜಗಳಗಳ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಸಿಗ್ನಲ್ಲೇ ಬಿಟ್ಟಿರಲ್ಲ, ಹಿಂದ್ಗಡೆ ಗಾಡಿಯವರು ಹಾರ್ನ ಕಯ್ಯ ಅಂತ ಹೊಡಿತಾನೆ ಇರ್ತಾರೆ. ಆಂಬ್ಯುಲೆನ್ಸ್ ಏನಾದರೂ ಬಂದ್ರೆ ಅಯ್ಯೋ ಪಾಪ ಯಾರಿಗೇನಾಯ್ತು ಅಂತ ಯೋಚಿಸ್ತೀವಿ. ಆದರೆ ಕೆಲವರು ಆಹಾ ಆಂಬ್ಯುಲೆನ್ಸ್ ಬಂತು, ನಮಗೆ ದಾರಿ ಸಿಗುತ್ತೆ, ಅದರಿಂದನೇ ಹೊಟ್ಟೋಗೋಣ ಅಂತ ಈ CM ಹಿಂದೆ ಎಸ್ಕಾರ್ಟ್ ಗಾಡಿಗಳು ಹೋಗುತ್ತಲ್ಲ ಆ ಥರ ಹೋಗ್ತಾ ಇರ್ತಾರೆ. ರಾತ್ರಿ ಆದರೆ ಕಣ್ಣು ಕುಕ್ಕೋ ಹಾಗೆ ಹೈ ಬೀಮ್ ಹಾಕೊಂಡು ಹೋಗ್ತಾರೆ. ಕಣ್ಣು ಬಿಟ್ರೆ ಲೈಟು, ಕಣ್ಣು ಮುಚ್ಚಿದ್ರೆ ಸ್ಟ್ರೈಟು. ಇಷ್ಟೆಲ್ಲ ಫ್ರಸ್ಟ್ರೇಷನ್ ಅದುಮಿಟ್ಕೊಂಡು ಹೆಂಗೋ ಬದುಕ್ತಾ ಇದೀವಿ. ಅಂಥ ಟೈಮಲ್ಲಿ ಈ ಲೋಕಿ ಗನ್ ತೋರಿಸ್ತಾನೆ. ನಾನ್ಸೆನ್ಸ್ ಫೆಲೋ. ಭಗವಂತ, ನಿನಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ಆ ಲೋಕಿನ ಇನ್ನೊಂದ್ಸರಿ ನನ್ನ ಲೈಫಲ್ಲಿ ಬರೋ ಹಾಗೆ ಮಾಡು. ಸರಿ, ನೀನು ಅನ್ಕೊಂಡು ಹಾಗೆ ಆಗಲಿ. ಇದೇನು ಭಗವಂತ, ಯಾವಾಗ ಏನು ಕೇಳಿದ್ರು ನಂದೇನೂ ಇಲ್ಲ, ಎಲ್ಲ ನಿಂದೆ ಅಂತ ಹೇಳ್ತಿದ್ದೆ. ಈಗ ಕೇಳಿದ ತಕ್ಷಣ ಹಾಗೆ ಆಗ್ಲಿ ಅಂದ್ಬಿಟ್ಟಲ್ಲ. ಇಸ್ ದೇರ್ ಎನಿ ಫಿಟ್ಟಿಂಗ್? ಭಗವಂತ, ಲೋಕಿ, ಪೊಲೀಸ್ ಮುಂದೆನೇ ಇದ್ದಾರಲ್ಲ, ಹೋಗು ಮುಂದೆ ಹೋಗು, ಬೇಗ ಹೋಗು. ಪೊಲೀಸ್ ಇರೋ ಹತ್ರನೇ ಬರ್ತೀಯಾ? ನಡಿ. ಓ, ನೀನೇನಪ್ಪ? ಮನೆ ಒಳಗಡೆ ನುಗ್ಗಿ ಕೊಲೆ ಮಾಡಿ ಇರೋ ಬರೋದನ್ನೆಲ್ಲ ದೋಚ್ಕೊಂಡು ಹೋಗೋ ಈ ಕಾಲದಲ್ಲಿ ತಗೊಂಡಿರೋ ವಾಟರ್ ಬಾಟ್ಲನ್ನ ವಾಪಸ್ ಕೊಡೋದಕ್ಕೆ ಅಂತ ಬಂದಿದ್ಯಲ್ಲ. ದೇವ್ ನಿನ್ನ ಚೆನ್ನಾಗಿಟ್ಟಿರ್ಲಿ. ಏನ್ ಗೆಗ್ಗೆಗೆ ಗನ್ನು ಉಸಿರು ತೆಗೆದ್ರೆ ಉಸಿರು ನಿಲ್ಲಿಸ್ಬಿಡ್ತೀನಿ. ಮಾತಾಡ್ದಂಗೆ ಒಳಗಡೆ ನಡಿ. ನೋಡಿ ಒಳಗೆ ಮಲ್ಗೆ ಬಾ. ನೋಡಿ ಮಾತಾಡಿದ್ರೆ ಟಿಕ್ಕನ್ಬಾರ್ದು. ನೋಡಿ ಯಾರಯ್ಯ ನೀವೆಲ್ಲ? ಏನ್ ಮಾಡ್ತಿದ್ದೀರಾ? ಒಬ್ಳಿ ಋಣಕ್ಕಾದ್ರೂ 5 ನಿಮಿಷ ಒಳ್ಳೆಯವನಾಗ್ಲಿಲ್ವಲ್ಲಪ್ಪ ನೀನು. ನೋಡು, ನನ್ನ ಹತ್ರ ಇರೋದು ಈ ಮಾಂಗಲ್ಯ ಸರ ಮಾತ್ರ. ಅದು ಬಿಟ್ಟರೆ ನೀನು ಇಡೀ ಮನೆ ಎಲ್ಲ ಹುಡುಕಾಡಿದ್ರು ನಿಂಗೆ ರೇಷನ್ ಕಾರ್ಡು, ಸಾಲದ ಚೀಟಿ ಇಷ್ಟೇ ಸಿಗೋದು. ಬೇಕಾದರೆ ಸೊಸೈಟಿನಲ್ಲಿ ಕೊಟ್ಟಿರೋ ಅಕ್ಕಿ ಇದೆ, ನಿಮ್ಮಿಬ್ರಿಗೂ ತಲೆಗೆ 10 kg ಅಂತ ಕೊಟ್ಬಿಡ್ತೀನಿ. ದೋಸೆ ಇಡ್ಲಿ ಎಲ್ಲ ಮಾಡ್ಕೊಂಡು ತಿನ್ಬೋದು. ದಯವಿಟ್ಟು ನನ್ನ ಬಿಟ್ಬಿಡಿ ಪ್ಲೀಸ್. ಕಿರ್ಚ್ಬೇಡ, ಸೈಲೆಂಟಾಗಿ ಮೊಬೈಲ್ ತಕ್ಕೊಡು. ಯೋ, ಏನಯ್ಯ ನೀನು? ನಿನ್ ಜೇಬಲ್ಲಿರೋ ಮೊಬೈಲ್ ತಕ್ಕೊಡು ಅಂತ ನನ್ನ ಹತ್ರ ಕೇಳ್ತಾ ಇದ್ಯಾ? ಇನ್ನೊಂದ್ಸಲ ಏನಾದ್ರೂ ಈ ತರ ಕೇಳ್ದ್ಯೋ ಈಳ್ಗೆ ಮನೆ ಎತ್ಕೊಂಡ್ ಬಂದ್ಬಿಟ್ಟು ಕಾಯ್ತಿರ್ದಂಗೆ ನಾನು ಕೇಳಿದ್ದು ನನ್ನ ಮೊಬೈಲ್ ಅಲ್ಲ, ನಿನ್ ಮೊಬೈಲು. ಸುಮ್ಮನೆ ಕೊಡ್ತೀಯೋ ಇಲ್ಲ? ಅದು ಸ್ವಿಚ್ ಆಫ್ ಆಗಿತ್ತು ಅಂತ ಚಾರ್ಜ್ ಹಾಕಿದ್ದೀನಿ. ನೋವಾಗ್ತಿದ್ಯಾ? ಒಂದು ನಿಮಿಷ ಕೂತ್ಕೋ. ದೇವ್ರು ಬಂದ ಹಾಗೆ ಬಂದ್ರು ಅನ್ಸುತ್ತೆ. ದೇವ್ರೇ ದೇವ್ರೇ. ಮನೆ ಒಳಗಡೆ ಯಾರು ಬರಂಗಿಲ್ಲ. ಬಂದ್ರು ಬಾಗ್ಲಲ್ಲೇ ನಿಂತು ಮಾತಾಡಿ ಕಳಿಸ್ತಾ ಇರ್ಬೇಕು.
ಅಪ್ಪಿ ತಪ್ಪಿ ಯಾವನಾದ್ರೂ ಬಂದೋ ನೀನು ಹೋಗಿ ಹಾಕ್ಸ್ಕೊಂಡ್ಬಿಡ್ತೀಯ. ಅಣ್ಣ ಅಕ್ಕ ನೋಡಿ, ನೀವಿಬ್ರು ಈ ಮನೇಲೇ ಇರಿ. ನಿಮ್ಮ ಕೈಲಿ ಕೀ ಕೊಟ್ಟು ಹೋಗ್ತೀನಿ. ನೀವು ಹೊರಗಡೆ ಹೋಗ್ಬೇಕಿದ್ರೆ ಕೀನ ಮ್ಯಾಟ್ ಅಡಿಗಡೆನೋ ಪೋಟ್ ಒಳಗಡೆನೋ ಹಾಕ್ಬಿಡಿ. ಬರ್ಲಾ? ನಮಸ್ಕಾರ. ಏಯ್ ಬೈಲೆ, ಏನು ಕಾಮಿಡಿ ಮಾಡ್ತಾ ಇದ್ಯಾ? ಸುಮ್ಮನೆ ನಾವು ಹೇಳ್ದಂಗೆ ಕೇಳ್ಕೊಂಡಿದ್ರೆ ಸರಿ, ಇಲ್ಲ ಅಂದರೆ ಹೊಗೆ ಹಾಕ್ಸ್ಕೊಂಡ್ಬಿಡ್ತೀಯಾ. ಹೋಗು, ಯಾರು ನೋಡಿ ಮಾತಾಡಿ ಹಂಗೆ ಕಳಿಸ್ತಾ ಇರಬೇಕು. ಮಲ್ಗೆ ಅಲ್ಲೋಗಿ ಕೂತ್ಕೋ, ಹೋಗು. ರೆಡಿ. ಕಾಶಿ ಅವರೇ, ಎಂತ ಗಿರ್ಜಮ್ಮ ಬಾಗಿಲು ತೆಗೋಕೆ ಇಷ್ಟೊತ್ತು ಲೇಟ್ ಮಾಡ್ರಿ? ಬಟ್ಟೆ ಹೊಲಿತಿದ್ದೀರಿ ಇಲ್ಲ ಒಗಿತಿದ್ದೀರಿ? ಒಣಗ್ ಹಾಕ್ತಿದ್ದೆ. ಹೌದಾ? ಎಂತಕ್ ಮರ್ರ ಅಡ್ಡ ಹಾಕ್ತಿದ್ರಿ? ದಾರಿ ಬಿಡಿ. ದಾರಿ ಕಾಣದಾಗಿದೆ ರಾಘವೇಂದ್ರನೇ, ಬೆಳಕ ತೋರಿ ನಡೆಸುವ ಯೋಗಿ ವರ್ಯನೇ. ಅಯ್ಯೋ ಗಿರ್ಜಮ್ಮ, ದಾರಿ ತೋರ್ತಿತ್ತಲ್ಲ ಮರ್ರೆ, ಯಾಕೆ ನೀವು ಒಂಥರ ಆಡ್ತಿದ್ರಿ? ಏನೋ ಒಂಥರ ಈ ಭೀತಿಯು ಈ ರೀತಿಯು. ಎಂತ ಇದು, ಎಲ್ಲದಕ್ಕೂ ಬರೀ ಹಾಡಲ್ಲೇ ಉತ್ತರ ಕೊಡ್ತಿದ್ರಲ್ಲ. ಗಿರ್ಜಮ್ಮ, ಹೊರಗೆ ಭಯಂಕರ ಬಿಸಿಲಿತ್ತು ಮರ್ರೆ, ದಾರಿ ಬಿಡಿ, ಒಳ ಬತ್ತೆ. ರೀ ಕಾಶಿ, ರೀ ಕಾಶಿ, ಬಿಸಿ ಆದ್ರೆ ಅದು ನಿಮ್ಮ ಮನೆಗೆ, ನನಗಲ್ಲ. ಇದು ನನ್ನ ಮನೆ. ಲಾ ಅಂಡ್ ಆರ್ಡರ್ನ ಸುಮ್ಮನೆ ಕಾಪಾಡ್ಕೊಂಡಿರೋದ್ ಬಿಟ್ಟು ನಮ್ಮ ಮನೆಗೆ ಬಂದು ಬಚ್ಚಿ ಮಾಡಿ ತಿನ್ಕೊಂಡಿರ್ತೀರಾ. ಅಯ್ಯೋ ಗಿರ್ಜಮ್ಮ, ನಾನು ನಿಮ್ಮನ್ನ ಡಿವೈನ್ ಕ್ವೀನ್ ಅಂದಲೇ ಅನ್ಕೊಂಡಿದ್ದಿದ್ದೆ. ಆದ್ರೆ ನೀವು ಡೈಲಾಗ್ ಕಿಂಗ್ ಸಾಯಿ ಕುಮಾರ್ ನಮ್ನೆ ಆಡ್ತಿದ್ರಲ್ಲ, ಎಂತಕ್ಕೆ? ಕಾಶಿ, ಮಾತು ಮಾತಾಗಿರ್ಬೇಕು. ಈ ಹೊಸ್ಲು ದಾಟಿ ನಾನು ಆಚೆ ಬರಲ್ಲ, ನೀವು ಬರಬೇಡಿ. ಎಂತಾಯ್ತು ಗಿರ್ಜಮ್ಮ, ಎಂತಕ್ಕೆ ಈ ನಮ್ನಿ ಒಟ್ರಾಶಿ ಮಾತಾಡ್ತಿದ್ರಿ? ನಿಮ್ಗೆ ಈ ನಮ್ನಿ ಹಾಡು ಡೈಲಾಗ್ ಎಲ್ಲ ಸುಟತಿಲ್ಲ. ನಿಮ್ಗೆ ಲಲಿತಾ ಸಹಸ್ರನಾಮ, ರಾಮರಕ್ಷಾ ಸ್ತೋತ್ರ ಇಂಥದ್ದೆಲ್ಲ ಸುಟತ್ ಕಾಣಿ. ಏನು ಮಾತಾಡ್ತಾ ನಿಂತಿದ್ಯಾ? ಬೇಗ ಕಳಿಸೋ, ಇಲ್ಲ ಅಂದ್ರೆ ಶೂಟ್ ಮಾಡ್ಬಿಡ್ತೀನಿ. ಕಾಶಿ, ಗೃಹದಂಗಳಂ, ಸಾರಿ ಸ್ವಂತ ಗೃಹದಂಗಳಂ, ಚೋರ ಪ್ರವೇಶಂ, ಚಾಕುಚೂರಿ ಸಮೇತ, ಸಣ್ಣ ಗಾತ್ರ ಬಂದೂಕಂ, ಅಪಾಯ ಪ್ರಚೋದನಂ, ಪ್ರಮಾದ ಆಲಾಪನಂ, ರಕ್ಷಕಂ ಆವಾಹಯಾಮಿ, ರಕ್ಷಕಂ ಆವಾಹಯಾಮಿ. ಅಯ್ಯೋ ಗಿರ್ಜಮ್ಮ, ಎಂತಕ್ ಮರ್ರೆ ಈ ನಮ್ನೆ ಅರ್ಥ ಇದ್ದಿದ್ ಮಂತ್ರ ಎಲ್ಲ ಹೇಳ್ತಿದ್ರಿ? ಮತ್ತ ಆ ಮಡಕೆ ಆತ್ಮ ಎಲ್ಲಾದ್ರೂ ಮನೆಗೆ ಬಂದಿತ್ತಾ? ಅಯ್ಯೋ ಕಾಶಿ ಅವರೇ, ಜೀವ ಹೋಗ್ತಿರೋ ಟೈಮಲ್ಲಿ ಯಾಕ್ರಿ ಜೀವ ತಿಂತಿದ್ದೀರಾ? ಏಯ್, ಏನು ಮಂತ್ರ ಹೇಳ್ಕೊಂಡು ನಿಂತಿದ್ಯಾ? 5 ಎಣ್ಸೋದ್ರೊಳಗಡೆ ಅವನ್ನ ಕಳಿಸಿದ್ರೆ ಸರಿ, ಇಲ್ಲ ಅಂದ್ರೆ ಶೂಟ್ ಮಾಡ್ಬಿಡ್ತೀನಿ. ಕಾಶಿ ಅವರೇ, ಒಳಗ್ ಬರಕ್ ಹೋಗ್ಬೇಡಿ. ಸ್ಕಂದ ಪ್ರಾಣಿದು ಸ್ಕೂಲ್ ಮುಗ್ದಿರತ್ತೆ, ಅವ್ರನ್ನ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ಆಟ ಆಡಿಸ್ತಾ ಇರಿ. ಅಯ್ಯೋ ಗಿರ್ಜಮ್ಮ, ನಾನು ಸ್ಕಂದ ಪ್ರಾಣಿ ಒಟ್ಟಿಗೆ ಆಟ ಆಡುವ ಅಂದೇಳಿ ಇಲ್ಲಿ ಬಂದದ್ದು. ಶಿವರೇ, ಒಳಗೆ ಎಂತ ಮಾಡ್ತಿದ್ರಿ? ಇವ್ರು ಒಳಗಡೆ ಇದ್ದಾರಾ? ಯಾಕೆ ಇಂತ ಕೆಲಸ ಮಾಡ್ಬಿಟ್ರಿ ನೀವು? ಒಳಗ್ ಬಪ್ಪುದ್ರಲ್ಲಿ ತಪ್ಪೆಂತ ಇತ್ತು ಗಿರ್ಜಮ್ಮ? ಒಳಗೆ ಬಂದಿದ್ರಲ್ಲಿ ತಪ್ಪಿಲ್ಲ, ಆದರೆ ಐಜಾಕ್ ಆಗಿರೋ ಮನೆ ಒಳಗಡೆ ಬಂದಿದ್ಯಲ್ಲ ಅದು ತಪ್ಪು. ಅಯ್ಯಬ್ಯಾ, ಏ ಬಸ್ಯ, ನಿನ್ನನ್ನು ಆಗದಿಂದ ನೋಡ್ತಾ ಇದ್ದೇನೆ. ನೀನೆಂತ ಶಿವನ ನಮ್ಮ ಬಾಗಿಲನ್ನೇ ನೋಡ್ತಾ ಇದ್ದಿ? ಲೇ ಮಂಗಳೂರು ಮಂಜ, ಇಷ್ಟೊತ್ತಿಗೆ ಆಗಲೇ ನಮ್ಮ ಗಿರ್ಜಾ ವೈನಿ ಅವರು ಕಾಯಿಪಲ್ಲೆ ಹೂ ತರಕಂತೇಳಿ ಹೊರಗೆ ಬಂದಿರೋರು. ಇಷ್ಟೊತ್ತಾದರೂ ಮನೆ ಬಾಗಿಲ ಯಾಕೆ ತೆಗ್ದಿಲ್ಲ? ಅವರ ವಿಷಯ ನಮಗೆ ಎಂತಕ್ಕೆ ಮಾರ್ರೆ? ಏ ಮಂಜ, ಏನಂತ ಮಾತಾಡ್ತಿಲಿ? ಮನೆ ಆಜು ಬಾಜು ಕದಿಯೋ ಅಂದ್ಮೇಲೆ ಅವ್ರ ಮನ್ಯಾಗ ಏನು ನಡೀತೈತಿ ಏನು ಹೋಗ್ತೈತಿ ಅನ್ನೋ ಖಬರ್ ಇರಬೇಕು ನೋಡಪ್ಪ. ಅದ್ರಾಗ ಏನಾದರೂ ವ್ಯತ್ಯಾಸ ಆತಂದ್ರೆ ಡೌಟ್ ಬರೋದು ಕರೆ. ಒಂದ ಕೆಲಸ ಮಾಡ್ತಿರ್ಬೇಕು, ಇಲ್ಲಾಂದ್ರೆ ನಿದ್ದೆ ಮಾಡ್ತಿರ್ಬೇಕು. ಇಲ್ಲ ಅಣ್ಣ, ಕಾಶಿ ಅಣ್ಣ ಮನೆ ಒಳಗೆ ಹೋದಾಗ ಗಿರ್ಜಕ್ಕ ಬಾಗಿಲು ತೆಗ್ದಿದ್ದು ನಾನೇ ನೋಡಿದ್ದೀನಿ. ನೀನೆಂತ ಮೂಸುದೆಂತ? ಅಲ್ಲ, ಕಾಶಿನಾಥ್ ಸಾಹೇಬ್ರ ಮನೆ ಒಳಗೆ ಹೋದ್ಮೇಲೆ ಬಜ್ಜಿ ವಾಸನೆ ಇನ್ನೂ ಯಾಕೆ ಬರುವಲ್ತಂತ ಮೂಸಾಕತ್ತೀನಿ. ನಂಗೂ ಅದೇ ಡೌಟು. ನಾನು ಒಳಗಡೆ ಹೋಗಿ ನೋಡಿ ಬರ್ತೀನಿ. ಲೇ ಪಿಂಗಾಣಿ,
ಮಿಠಾಯಿ ಅಂಗಡಿ ಮಾಡೋ ಕೆಲಸ ಮಾಡದವ ಮಾಡ್ಬಾ. ಲೇ ಮಂಜು ಹೋಗ ಗಿರೇಕ್ ಬಂದು. ಇದೆಲ್ಲ ಹೆಂಗಾಯ್ತು ಮರ್ರೆ? ಹೆಂಗಾಯ್ತು ಅಂತ ಹೇಳಕ್ಕೆ ನನ್ನ ಮದುವೆನ ಕಾಶವ್ರೆ ಅಥವಾ ವಿವರಿಸಿ ಹೇಳೋದಕ್ಕೆ ನಾಮಕರಣ? ಅಯ್ಯೋ ಹಾಗಲ್ಲ ಮರ್ರೆ, ಈ ಹೆಕ್ಕ ತಿಂಬವನ ಹತ್ರ ಹ್ಯಾಂಗೆ ಸಿಕ್ಕಾಯ್ಕಂಡ್ರಿ ಅಂದೆ. ಬಾಗ್ಲು ತೆಗೆದು ಸಿಕ್ಕಾಕೊಂಡ್ಬಿಟ್ಟೆ, ಜೀವ ಉಳಿದ್ರೆ ಸಾಕು. ನೀವೇನು ಟೆನ್ಷನ್ ಮಾಡ್ಕೊಂಡ್ಬಿಡಿ ಮರ್ರೆ, ದೇವರಿದ್ದ. ಪೊಲೀಸ್ ಆಗಿ ಈ ಮಾತು ಹೇಳೋಕ್ಕೆ ನಿಮ್ಗೇನು ಅನ್ಸಲ್ವಾ? ಅಯ್ಯೋ ಗಿರ್ಜಮ್ಮ, ನೀವೇನು ಟೆನ್ಷನ್ ಮಾಡ್ಕೊಂಡ್ಬೇಡಿ, ನಾನಿದ್ದೆ ಅಂತೇಳಿ ಹೇಳೋಕ್ಕೆ. ನಿಮ್ಗೆ ನನ್ನ ಬಗ್ಗೆ ಎಲ್ಲ ಗೊತ್ತಿತ್ತಲ್ಲ ಮರ್ರೆ, ಹೊಸಬ್ರಾರು ಬಿಲ್ಡಪ್ ತಗೊಂಡ್ಲಕ್ಕ, ಅದಕ್ಕೆ ನಿಮ್ಮ ಹತ್ರ ಎಲ್ಲ ಹೇಳಿಬಿಟ್ಟಿದೆ. ಅಮ್ಮ ನೀರು ನೀರು ಬೇಕಾ? ನೀರು ಒಂದು ನಿಮಿಷ ಇರು, ತರ್ತೀನಿ.